ಅರಸೀಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆ ಸಂಪೂರ್ಣ ಹಾಳಾಗಿ ವಾಹನಗಳು ಓಡಾಡಲು ಆಗದೆ ಗುಂಡಿಗಳು ಬಿದ್ದಿದ್ದು ತಕ್ಷಣ ಸರಿಪಡಿಸಬೇಕೆಂದು ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ದಯಾನಂದ್, ಹಲವು ವರ್ಷಗಳಿಂದ ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ಸಂಪೂರ್ಣ ಹಾಳಾಗಿದೆ. ರಸ್ತೆ ಮಧ್ಯ ಚರಂಡಿಗೆ ಹಾಕಿರುವ ಸ್ಲ್ಯಾಬ್ಗಳು ಮುರಿದು ವಾಹನಗಳು ಚಲಿಸುವಾಗ ಚಕ್ರಗಳು ಸಿಲುಕಿ ಚಾಲಕರು ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಸ್ತೆಗೆ ಹೊಂದಿಕೊಂಡಿರುವ ಚರಂಡಿ ತುಂಬಿಕೊಂಡು ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ನೂರಾರು ಬಸ್ಗಳು ಒಳಹೋಗಲು ಮತ್ತು ಹೊರಹೋಗಲು ಪ್ರಮುಖ ಮಾರ್ಗವಾಗಿದೆ. ರಸ್ತೆಯಲ್ಲಿ ಗುಂಡಿ ಇರುವುದರಿಂದ ರಸ್ತೆ ಉದ್ದಕ್ಕೂ ವಾಹನಗಳು ಉಜ್ಜಿಕೊಂಡು ಹೋಗಿ ಅಪಘಾತಗಳು ಸಂಭವಿಸುತ್ತವೆ. ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಟ್ಯಾಕ್ಸಿ ಚಾಲಕರ ನಿಲ್ದಾಣವಿದೆ. ಟ್ಯಾಕ್ಸಿ ಚಾಲಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು. ಕಳೆದ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈತ ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡಿದ್ದು, ರಸ್ತೆ ಸರಿಪಡಿಸದಿದ್ದರೆ ರಸ್ತೆ ಮಧ್ಯ ಕುಳಿತು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಈ ಸಂಬಂಧ ಹಲವು ಬಾರಿ ಮನವಿ ಮಾಡಿದರೂ ಉಪಯೋಗವಾಗಿಲ್ಲ. ಹಾಗಾಗಿ ಆದಷ್ಟು ಬೇಗ ರಸ್ತೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಆದ್ದರಿಂದ ನನಗೆ ಬೇಕಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಯಾವ ಸಂಬಂಧಿಕರಿದ್ದಾರೆ ಅವರು ಇದನ್ನ ಅತಿ ಶೀಘ್ರದಲ್ಲೇ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ನಮ್ದು ಕಾಲಾವಕಾಶ ಕೊಟ್ಟಿದ್ದರಿಂದ ನಾವು ಅವರಿಗೆ ಗಡುವು ಕೊಟ್ಬಿಟ್ಟು 15 ದಿವಸ ಗಡುವು ಕೊಟ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ರಸ್ತೆ ತಡೆ ಮಾಡಿಬಿಟ್ಟು ಕಂಪ್ಲೀಟ್ ಬಂದ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಬಣವತಿಯಿಂದ ಹಿಡಿದು ನಮ್ಮ ಇದೆಲ್ಲ ಇವತ್ತೆಲ್ಲ ಶಿವಲಿಂಗೇಗೌಡರು 3 ಸರಿ MLA ಆದ್ರು, ಆದರೆ ಗುಂಡಿ ಮುಚ್ಚಕ್ಕಾಗಿಲ್ವಲ್ಲ. ಕೇಂದ್ರ ಸಚಿವರೆಲ್ಲ ಬಂದು ಹೋದ್ರು, ಸಿದ್ದರಾಮಯ್ಯನವ್ರು ಬಂದು ಹೋದ್ರು. ಅದ್ರಲ್ಲಿ ಅಲ್ಲಿಂದ ಒಂದು ಚರಂಡಿ ಕಲ್ಲಾಂತರ ಬಿಟ್ಟರೆ ಆ ಚರಂಡಿ ನೆಟ್ಟ ಮಾಡಿಲ್ಲ, ಅಂಡರ್ಗ್ರೌಂಡ್ ಮಾಡಿಲ್ಲ. ಎಲ್ಲೆಲ್ಲ ಏನೇನೋ ಮಾಡ್ತಾರೆ. ಹಳ್ಳಿಗಳಲ್ಲಿ ಒಂದು ಇದಿರಕ್ಕೆಲ್ಲ ಸುರಕ್ಷತೆ ಇರಲ್ಲ. ಪಂಚಾಯತ್ಗೆ ರೋಟಿ ಹೊಡ್ಕೊಂಡು ತಿಂತಾರೆ, ಅವನ್ನೆಲ್ಲ ಯಾರು ಹಿಡಿಯೋರಿಲ್ಲ, ಕೇಳೋರಿಲ್ಲ. ಇವಕ್ಕೆಲ್ಲ ಯಾರು ಹೊಡೆ? ವಯಸ್ಸಾದವ್ರು ಬರ್ತಾರೆ, ಆಟೋದವ್ರು ಬರ್ತಾರೆ, ಬೈಕ್ನವ್ರು ಬರ್ತಾರೆ, ವೆಹಿಕಲ್ಸ್ ಸಾವಿರಾರು ವೆಹಿಕಲ್ಸ್ ಕೊಡ್ತಿರ್ತವೆ ರಾತ್ರಿ ಎಲ್ಲ. ಈ ಗುಂಡಿ ಮುಚ್ಚಿಲ್ಲ ಅಂತಾರೆ, ಅದಕ್ಕೇನು ಹೊಣೆಗಾರರು ಯಾರು? ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶಿವಲಿಂಗಪ್ಪ, ನಾಗವೇಣಿ, ಕೊಟ್ರೇಶ್, ಚಂದ್ರಶೇಖರ್, ಭಾಗ್ಯಮ್ಮ, ನಿಂಗರಾಜು, ಸಿದ್ದೇಶ್, ರಂಗಸ್ವಾಮಿ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.